ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ವಿಚಾರ ಚರ್ಚೆ ಆಗುತ್ತಿದ್ರೆ ಇದೀಗ ವಿಧಾನ ಪರಿಷತ್ನಲ್ಲಿ ಮಂಗಗಳ ಕಾಟ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಎಂಎಲ್ಸಿ ಎಸ್ ರವಿ ಅವರು ಮಂಗಗಳಿಂದ ರೈತರ ಬೆಳೆಗಳು ಹಾನಿಯಾಗ್ತಿದೆ, ಆದಾಯಕ್ಕೆ ಬಾಧೆ ಆಗ್ತಿದೆ ಎಂದು ಸರ್ಕಾರದ ಗಮನಕ್ಕೆ ತಂದರು. ಸುದಾಮ್ ದಾಸ್ ಅವರ 600ಕ್ಕೂ ಹೆಚ್ಚು ತೆಂಗಿನ ಮರಗಳು ಮಂಗಗಳಿಂದ ಹಾಳಾದ ಉದಾಹರಣೆ ನೀಡಲಾಯಿತು. ಮಂಗಗಳನ್ನು ಹಿಡಿದು ರಾಮನಗರದಲ್ಲಿ ಬಿಟ್ಟು ಬಿಡುವುದರಿಂದ ಅಲ್ಲಿಯ ರೈತರು ಸಂಕಷ್ಟಕ್ಕೆ ಸಿಲುಕ್ತಿದ್ದಾರೆ ಎಂಬ ಆಕ್ರೋಶವು ಕೇಳಿ ಬಂದಿತು. ಜೆಡಿಎಸ್ ಸದಸ್ಯರು ಮಂಗಗಳಿಂದ ಮನೆಗಳನ್ನು ಕಾಪಾಡಿಕೊಳ್ಳಲು ಬಲೆ ಹಾಕಬೇಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿ, ಮಾನವ ವನ್ಯಜೀವಿ ಸಂಘರ್ಷ ಗಂಭೀರವಾಗಿದ್ದು, ಹಾಗೆ ರೈತರ ಬೆಳೆಗಳಿಗೆ ಈಗಾಗಲೇ 47 ಕೋಟಿ ಪರಿಹಾರ ನೀಡಲಾಗಿದೆ. ಈ ವರ್ಷ ಮಾತ್ರ 77 ಕೋಟಿ ನೀಡಲಾಗಿದೆ ಎಂದು ತಿಳಿಸಿದರು. ಆದಷ್ಟು ಬೇಗ ಮಂಗಗಳ ಕಾಟಕ್ಕೆ ಪರಿಹಾರ ಕಂಡುಹಿಡಿಯುವ ಭರವಸೆ ಕೂಡ ನೀಡಿದ್ರು. ಮತ್ತಷ್ಟು ಇಂಥ ಮುಖ್ಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಒಂದು ಹೊಸ ಅಧ್ಯಾಯ.